ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನು ಇವತ್ತಿಲ್ಲಿ ಸೂಪರಾಗಿ ಊಟಕ್ಕೆ ಸೈಡ್ ಡಿಶ್ಶು ಎಗ್ ಫ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಉಪ್ಪು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅರಿಶಿಣದ ಪುಡಿ 1/4 ಸ್ಪೂನು, 1 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೇನೆ. 4 ಮೊಟ್ಟೆನ ನೀವು ಅರ್ಧ ಭಾಗ ಎಲ್ಲೋ ಹೊರಗೆ ಬರಬಾರ್ದು ಆ ಥರ ಕಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಇವಾಗ ಇದನ್ನು ನಾನೇನು ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಅದು ಕ್ಲೀನಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೆ. ಮಾಡಿಕೊಂಡು ನಾವು ಇವಾಗ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಹಿಂದೆ ಮತ್ತು ಮುಂದೆ ಎರಡೂ ಕಡೆ ನಿಮಗೆ ಕ್ಲೀನಾಗಿ ಅದು ಉಪ್ಪು ಖಾರ ಹಿಡಿಬೇಕು. ಆ ಥರ ನೀವು ಕ್ಲೀನಾಗಿ ಬೆರೆಸ್ಕೋಬೇಕು. ಮೀನ್ಸ್ ಹಿಂದ್ಗಡೆನೂ ಹಾಗೆ ಅಷ್ಟೇ ಇರಬೇಕು, ಮುಂದೆ ನೋಡಿ ಈ ಥರ ಬರಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಕಲಸೋಕ್ಕೆಲ್ಲ ಹೋಗಬೇಡಿ, ಎಲ್ಲೋ ಹೊರಗೆ ಬಂದುಬಿಡತ್ತೆ. ಇವಾಗ ನಾವು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ನನಗೆ ಇಷ್ಟೇ ಸಾಕು, ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಕಮ್ಮಿ ಆದರೂ ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ಸುತ್ತಲೂ ನಾವು ಮೊಟ್ಟೆನ ಕ್ಲೀನಾಗಿ ಜೋಡಿಸ್ಕೊಳ್ಳೋಣ. ಈ ಥರ ಜೋಡಿಸ್ಕೊಂಡು ನಾವು ಆದಷ್ಟು ಇದನ್ನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಬೆಟರ್. ಯಾಕಂದರೆ ಒಂದೊಂದ್ಸಲಿ ಮೊಟ್ಟೆ ತುಂಬ ಫ್ಲೇಮಲ್ಲಿ ಇಟ್ಟಾಗ ಸಿಡಿದು ಬಿಡುತ್ತೆ. ಇದು ನಾನು ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಯಾರು ಅಡುಗೆ ಮಾಡ್ತೀರಾ ಅವರಿಗೆ. ಹಾಗಾಗಿ ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದಷ್ಟು ಹದವಾಗದು ಫ್ರೈನೂ ಆಗುತ್ತೆ, ನಿಮಗೆ ಅದು ಸಿಡಿಯಲ್ಲ. ಒಂದೊಂದ್ಸಲಿ ಮೊಟ್ಟೆ ಸಿಡಿದು ಬಿಡುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಒಂದು ಕಡೆ ಫ್ರೈ ಆಯ್ತು. ಇವಾಗ ನಾವು ತಿರುಗಿಸೋಣ, ಇನ್ನೊಂದು ಕಡೆನೂ ಫ್ರೈ ಆಗಲಿ. ಫ್ರೈ ಆದಮೇಲೆ ಅದು ಈ ಥರ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇಷ್ಟೇ ಸಿಂಪಲ್ಲು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೀಗೆ ಕೊತ್ತಂಬರಿ ಹಾಕಿ ಆಫ್ ಮಾಡಿಬಿಟ್ರೆ ಊಟದ ಜೊತೆ ತಿಂತಾಯಿದ್ರೆ ಒಂದು ಗುಕ್ ಜಾಸ್ತಿ ತಿಂತೀರಾ. ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್.